ಒಂದು ಕೆರೆಯ ಹತ್ತಿರ ಎರಡು ಬಾತುಕೋಳಿಗಳು ಮತ್ತು ಆಮೆ ಇದ್ವು. ಅದು ಅಲ್ಲೇ ವಾಸವಾಗಿದ್ವು. These two geese and tortoise lived in the nearby the pond, and they lived very happily. They were very good friends. ಈ ಬಾತುಕೋಳಿಗಳು ಮತ್ತೆ ಆಮೆ ಒಳ್ಳೆಯ ಸ್ನೇಹಿತರಾಗಿದ್ರು. It so happens after some days there will be all water gets dried up and there will be a heavy drought in that place. ಹೀಗೆ ಕಾಲ ಕಳೀತಾ ಕಳೀತಾ ಅಲ್ಲಿ ಒಂದು ಬರಗಾಲ ಬರುತ್ತೆ, ಅಲ್ಲಿ ನೀರೇ ಇರಲ್ಲ. ಅವಾಗ ಆ ಜಾಗ ಈ ತರ ಕಾಣಿಸುತ್ತೆ. ಸೊ ಇಟ್ ಲುಕ್ಸ್ ಲೈಕ್ ದಿಸ್ ಆಫ್ಟರ್ ದಟ್ ಡ್ರಾಟ್ ಹ್ಯಾಪನ್ಸ್. ಅಂಡ್ ಆಮೆ ಮತ್ತು ಬಾತುಕೋಳಿಗಳು ಇದನ್ನ ನೋಡಿ ಅಯ್ಯೋ ಏನಾಯ್ತು, ಹೀಗೆಲ್ಲ ಆಗೋಯ್ತಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡುತ್ತೆ. ಸೊ tortoise and two geese get worried because of the drought happened in that place. And they both think what the two geese and the tortoise, all the three think what to do now. There is no plenty of water, we cannot get food enough. So what we need to do? Let us shift somewhere else. Let us go and live somewhere else in some other place. So it thinks like that. ಆ ಎರಡು ಬಾತುಕೋಳಿಗಳು ಮತ್ತೆ ಆಮೆ ಏನ್ ಯೋಚನೆ ಮಾಡತ್ತೆ ಅಂದ್ರೆ, ಇನ್ನೀ ಜಾಗದಲ್ಲಿ ನಮ್ಗೆ ಇರಕ್ಕಾಗಲ್ಲ, ಇಲ್ಲಿ ನಮಗ್ ಬದುಕಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ನೀರೇ ಇಲ್ಲ, ನೀರಿಲ್ದೇ ಇದ್ರೆ ಆಹಾರನೂ ಇರಲ್ಲ. ಏನ್ ಮಾಡೋದು ಮುಂದೆ? ಇಲ್ಲಿರ್ದೆ ಬೇರೆ ಕಡೆ ಹೋಗೋದು ಒಳ್ಳೇದು ನಮಗೆ ಅಂತ ನಿರ್ಧಾರ ತಗೊಳುತ್ತೆ. ಹಾಗೆ ನಿರ್ಧಾರ ತಗೊಂಡಾಗ ಎರಡು ಬಾತುಕೋಳಿಗಳು ನಾವೊಂದು ಜಾಗ ನೋಡ್ಕೊಂಡ್ ಬಂದಿದೀವಿ, ಅಲ್ಲಿ ಹೋಗೋಣ ಅಂತ ನಿರ್ಧಾರ ಮಾಡುತ್ತೆ. ಸೊ these two geese tell tortoise that they have already seen one place and we are planning to go there and live. This is what geese tell to the tortoise. So the tortoise is very much sad because the two good friends of tortoise are shifting to some other place and it is helpless. It can't go there because it can't fly. ಆ ಎರಡು ಬಾತುಕೋಳಿಗಳು ಬೇರೆ ಜಾಗಕ್ಕೆ ಹೋಗ್ತಿದೆ ಅನ್ನೋದನ್ನ ಕೇಳಿ ಆ ಆಮೆಗೆ ತುಂಬಾ ದುಃಖ ಆಗತ್ತೆ. ಯಾಕೆಂದ್ರೆ ಆ ಎರಡೂ ಸ್ನೇಹಿತರು ಇರಲ್ಲ, ಇಲ್ಲಿ ನೀರು ಆಹಾರ ಎಲ್ಲದಕ್ಕೂ ಕಷ್ಟ ಆಗತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ ಆ ಆಮೆಗೆ ತುಂಬಾ ಬೇಜಾರಾಗತ್ತೆ. ಆತರ ಬೇಜಾರಾಗಿದ್ದಾಗೆ ಅದಕ್ಕೊಂದು ಉಪಾಯ ಹೊಳೆಯುತ್ತೆ. ನಾನೇ ಯಾಕೆ ಈ ಬಾತುಕೋಳಿಗಳ ಹತ್ರ ಸಹಾಯ ಕೇಳಬಾರ್ದು, ನಾನು ಯಾಕೆ ಇವ್ರ ಜೊತೆಗೇನೆ ಇನ್ನೊಂದು ಹೊಸ ಜಾಗಕ್ಕೆ ಹೋಗ್ಬಾರ್ದು ಅಂತ ಯೋಚನೆ ಮಾಡುತ್ತೆ ಆ ಆಮೆ. ಸೊ ದ tortoise was very sad and it thinks that why don't I also shift with them to another new place where I can get plenty of water and where I can get plenty of good food and living. So it thinks like that. So it gets ready to talk with his friends, that is two geese. So Ame goes to sorry. So the tortoise goes to the geese and tells, oh geese, please take me also to that place, that new place where you will be living for the rest of your life. ಆಮೆ ಹೋಗಿ ಕೇಳತ್ತೆ ಬಾತುಕೋಳಿಗಳ ಹತ್ರ, ಓ ಬಾತುಕೋಳಿಗಳೇ, ದಯವಿಟ್ಟು ನನ್ನನ್ನ ದಯವಿಟ್ಟು ಆ ಜಾಗ ಕರ್ಕೊಂಡೋಗಿ, ಅದೇ ಯಾವ ಜಾಗ ನೀವು ಹೋಗ್ಬೇಕು ಅನ್ಕೊಂಡಿದ್ರು ಆ ಜಾಗ, ನಾನು ನಿಮ್ ಜೊತೆಗೆ ಬಂದು ಅಲ್ಲೇ ಜೀವನ ಮಾಡ್ತೀನಿ ಅಂತ ಆಮೆ ಹೇಳುತ್ತೆ. And those two geese agrees to it and it thinks of an idea by seeing the small log of wood. Small log of wood means it is like this. You can see a small log of wood like this. So this is a small log of wood and it comes with an idea by seeing this. ಆ ಎರಡು ಬಾತುಕೋಳಿಗಳು ಒಂದು ಮರದ ತುಂಡು ನೋಡತ್ತೆ, ಈ ತರದ ಮರದ ತುಂಡನ್ನು ನೋಡತ್ತೆ. ಅದನ್ನ ನೋಡಿ ಇದರಿಂದ ಏನಾದ್ರೂ ಒಂದು ಉಪಾಯ ಮಾಡೋಣ ಅಂತ ಯೋಚನೆ ಮಾಡತ್ತೆ. After that they come up with an idea
and they carry the tortoise using that small piece of log of wood like this. They come up with an idea like this. ಆ ಎರಡು ಬಾತುಕೋಳಿಗಳು ಈ ಮರದ ತುಂಡನ್ನ ಈ ತರ ಉಪಯೋಗಿಸಿ ಆ ಆಮೆನ ಎತ್ತುಕೊಂಡು ಬೇರೆ ಕಡೆ ಹೋಗೋ ತರ ಉಪಾಯ ಮಾಡತ್ತೆ. ಇಲ್ಲಿ ಎರಡು ಬಾತುಕೋಳಿಗಳು ತಮ್ಮ ತಮ್ಮ ಬಾಯಲ್ಲಿ ಆ ಮರದ ತುಂಡನ್ನು ಇಟ್ಕೊಂಡಿದೆ, ಹಾಗೆ ಆ ಆಮೆನು ಆ ಬಾಯಲ್ಲಿ ಅದೇ ತರ ಮರದ ತುಂಡನ್ನು ಇಟ್ಕೊಂಡಿದೆ. ಸೊ ದೀಸ್ ಟು ಗೀಸ್ ಹ್ಯಾಸ್ ಈಸ್ ಹೋಲ್ಡಿಂಗ್ ದಟ್ small wooden piece like this, and even the tortoise is holding it in its mouth like this. So it plants like this, and it carries the tortoise like this to another place. So this is working out to some extent, and they reach to some distance also. So ಇದೇ ತರನೇ ಆ ಎರಡು ಬಾತುಕೋಳಿಗಳು ಆ ಆಮೆನ ಆ ಮರದ ತುಂಡನ್ನು ಹಿಡ್ಕೊಂಡು ಬೇರೆ ಕಡೆ ಆಕಾಶದಲ್ಲಿ ಹಾರ್ತಾ ಇರತ್ತೆ. ಅದ ಹಾರ್ತಾ ಇದ್ದಿದ್ದನ್ನ ಅಲ್ಲಿ ಯಾವುದೋ ಒಂದಿಷ್ಟು ಹಳ್ಳಿ ಜನನು ನೋಡ್ತಾರೆ. ಅದನ್ನ ನೋಡಿ, ಅಯ್ಯೋ ಆಮೆ ಹಾರ್ತಿದ್ಯಾ, ಆಮೆ ಹೆಂಗ್ ಹಾರಕ್ ಸಾಧ್ಯ, ಆ ಬಾತುಕೋಳಿಗಳು ಆ ಆಮೆನ್ ಯಾಕೆ ಎತ್ಕೊಂಡು ಹೋಗ್ತಿದೆ, ಆಮೆ ಹೆಂಗ್ ಹಾರಕ್ ಸಾಧ್ಯ ಅಂತ ಹೇಳಿ ಗೊಳ್ಳಂತ ನಗ್ತಾರೆ. As they travel some distance, some villagers see this scene and they start laughing at them. How come the tortoise is flying, and how come those geese carrying the tortoise, and they are laughing like with a high loud voice, which irritates the tortoise. ಆ ಜನರು ನಕ್ಕಿದ್ದನ್ನು ನೋಡಿ ಆ ಆಮೆಗೆ ತುಂಬಾ ಕೋಪ ಬರುತ್ತೆ. So the tortoise gets angry by the villagers' response, where villagers were laughing loudly. So tortoise gets angry seeing the villagers. So after that, what happens? The tortoise is very sad, and it thinks of giving a reply to that villagers. ಆ ಆಮೆಗೆ ಕೋಪನೂ ಬಂತು, ಬೇಜಾರು ಆಯ್ತು. ಹಾಗಾಗಿ ಆ ಹಳ್ಳಿ ಜನಕ್ಕೆ ಏನಾದ್ರೂ ಉತ್ತರ ಕೊಡ್ಲೇಬೇಕು ಅಂತ ನಿರ್ಧಾರ ಮಾಡುತ್ತೆ. ಆ ತರ ನಿರ್ಧಾರ ಮಾಡಿದಾಗ ಅದು ಬಾಯನ್ನ ತೆಗೆಯುತ್ತೆ. ಏನಾದ್ರು ಮಾತಾಡ್ಬೇಕು ಅಂದ್ರೆ ಬಾಯನ್ನ ತೆಗೆಯಲೇಬೇಕು. ಅದರ ಬಾಯಲ್ಲಿ ಆ ಮರದ ತುಂಡಿತ್ತು, ಆದ್ರೆ ಆ ಬಾಯಿ ತೆಗೆದ್ರೆ ಆಮೆ ಅದರಿಂದ ಬೇರ್ಪಡೆ ಆಗತ್ತೆ. So when the tortoise decides to give a reply to those villagers, it opens its mouth and it fell down to the ground, and it didn't realize that it gets separated from that wooden piece of log. So ಇದೇ ತರ ಆ ಆಮೆ ಆ ಬಾಯಿನ ಬಿಟ್ಟಾಗ ಮೇಲಿಂದ ನೆಲಕ್ಕೆ ಬೀಳತ್ತೆ, ಬಿದ್ದು ಸತ್ ಹೋಗತ್ತೆ. ಅಂದ್ರೆ ಆ ಆಮೆಗೆ ಆ ಕ್ಷಣದಲ್ಲಿ ಗೊತ್ತಾಗ್ಲಿಲ್ಲ, ನಾನು ಬಾಯಿನ ಬಿಡ್ತಿದ್ದೀನಿ, ನನ್ನಿಂದ ಆ ಮರದ ತುಂಡು ಬೇರ್ಪಡೆ ಆಗ್ತಿದೆ ಅನ್ನೋದು ಗೊತ್ತಾಗ್ಲಿಲ್ಲ. ಹಂಗಾಗಿ ಮೇಲಿಂದ ಕೆಳಗೆ ಬಿದ್ದು ಸತ್ ಹೋಗತ್ತೆ. So ultimately the tortoise dies because it falls from the very much from the long distance. So it dies when it falls to the ground. So this is the story, children, and this story has a lot of moral. ಈ ನೀತಿಕತೆಯಲ್ಲಿ ಹಲವಾರು ರೀತಿಯ ನೀತಿಗಳಿದೆ. I want you all to get me with a wonderful moral which you learn from this story. ನೀವೆಲ್ಲಾ ಮಕ್ಕಳು ಈ ಕಥೆಯಿಂದ ಯಾವ ನೀತಿನ ತಿಳ್ಕೊಂಡ್ರಿ, ಏನ್ ಕಲ್ತ್ರಿ ಈ ಕಥೆಯಿಂದ ಅನ್ನೋದನ್ನ ಈ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿದ್ರೆ ಐ ವುಡ್ ಲವ್ ಟು ಸಿ. ಅದನ್ನ ನೋಡಿ ನಾನು ಖುಷಿ ಪಡ್ತೀನಿ. ಸೊ ಐ ವಾಂಟ್ ಯು ಆಲ್ ಟು get a moral from this story, so that it will be a good good way of learning the moral story.
Now, let us do an activity with respect to this story. ನಾವೊಂದು ಚಟುವಟಿಕೆ ಮಾಡೋಣ ಈಗ ಈ ಕತೆ ರಿಲೇಟೆಡ್ ಆಗಿ ಈ ಕತೆ ರಿಲೇಟೆಡ್ ಆಗಿ ಈಗ ನಾನೊಂದು ಆಮೆ ಹೆಂಗೆ ಮಾಡೋದು ಅಂತ ಚಿತ್ರಣ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಮೇಲೆ ಅದಕ್ಕೆ ಹೆಂಗ್ ಬಣ್ಣ ತುಂಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. Children, I am going to teach you how to draw a tortoise and how to color it. So, are you ready for that? Hope you all are ready. Hope you loved the story. Yes or no? I want some response. Neelam, any comments coming? Yeah. We have a lot of nice responses coming, Sumedha. People are loving this story, and it's really amazing that you are translating the same into English so that everybody can enjoy. Thank you, Sumedha. Yeah, let's move further. Yeah, okay. So, children, makle, please get ready with a white paper. ಮಕ್ಕಳೇ ಎಲ್ಲರೂ ಒಂದು ಬಿಳಿ ಹಾಳೆನ ತಗೊಳ್ಳಿ. Get ready with your sketch pen or color pencil. ಮಕ್ಕಳೇ ಯಾವ್ದಾರ ಸ್ಕೆಚ್ ಪೆನ್ ಅಥವಾ ಕಲರ್ ಪೆನ್ಸಿಲ್ ಏನೇ ಇದ್ರು ತಗೊಂಬನ್ನಿ, ಅಥವಾ ನಿಮ್ಮ ಪೆನ್ಸಿಲ್ ಯೂಸ್ ಮಾಡಿದ್ರು ಓಕೆ. Get a pencil also is okay for you all. So someone has written, I have no color. So can they just draw? Okay, please draw it in your pen. Please draw the basic sketch. Basic sketch na draw ಮಾಡಿದ್ರು okay. ಬರೀ pencil use ಮಾಡ್ಕೊಂಡು draw ಮಾಡಿದ್ರು okay. No problem. No need to color if you don't have color. But if you have color, please color it. I insist you all to color. Okay. Now I am going to show you how to draw a basic tortoise. ನಾನೀಗ ಆಮೆ ಚಿತ್ರಣ ಹೆಂಗ್ ಮಾಡೋದು ಅಂತ ನಿಮ್ಗೆ ಎಲ್ರಿಗೂ ಹೇಳ್ಕೊಡ್ತೀನಿ. First, you need to draw a semicircle. ಎಲ್ರಿಗೂ ಗೊತ್ತಿರೋ ಹಾಗೆ ಅರ್ಧ ಗೋಲಾಕಾರ ಮಾಡಬೇಕು. ಹೀಗೆ, like this. Okay, children? Semicircle or ಅರ್ಧ ಗೋಲಾಕಾರ ಹೀಗೆ ಮಾಡಬೇಕು. It's like a dome. Okay? And then you need to join the edges like this at the bottom. ಈ ತುದಿಯಿಂದ ಈ ತುದಿಗೆ ರೇಖೆನ ಎಳಿಬೇಕು. After that, we will draw limbs to the tortoise. ಆಮೆಗೆ ಕಾಲ್ ಬರೆಯೋಣ. ಆಮೆ ಕಾಲ್ ಹೆಂಗ್ ಬರಿಬೇಕು ಹೇಳ್ಕೊಡ್ತೀನಿ ಈಗ. Sumedha, you're getting nice comments. Thank you. Good story. Wow. Nice story, Sumedha. Thank you. Children, see here. This is how you need to draw the limbs. If it is small, then it will be very good. Yeah, because for a tortoise, the limbs will be little small when compared to its other body part. ಮಕ್ಕಳೇ ಆಮೆಗೆ ಕಾಲ್ ಈ ತರ ಬರಿಬೇಕು. After that, I am drawing claws. ನಾನು ಇದಕ್ಕೆ ಈಗ ಉಗುರು ಬರಿತಿದ್ದೀನಿ ಅದೇ ಕಾಲಿಗೆ. Sumedha, for nails also we say ugru, right? For claws we say. Okay. What? Sorry, if I have told any wrong word, please correct me. I'm asking nails. What do you call nails in Kannada? Uguru. And claws also? Claws, I am saying because in terms of animals, it may be called as claws, I think. Yeah. I know. Yeah, that's yeah. But for in Kannada, there is no other called animals. I don't know. Maybe I don't know, but that's why I'm saying uguru. Yeah, fine. We can understand. Yeah. So this is how claws is drawn. Simple standing line is drawn in the toes. Okay, like this. ಇದೇ ತರಹ ಉಗುರು ಬರಿಬೇಕು. ಏನಿಲ್ಲ, ಉದ್ದ ಗೆರೆ ಎಳೆದ್ರೆ ಆಯ್ತು. After this, I am going to draw the cute face of the tortoise.
ಈಗ ನಾನು ಆಮೆ ಮುಖ ಹೆಂಗೆ ಚಿತ್ರಣ ಮಾಡೋದು ಅಂತ ಹೇಳ್ಕೊಡ್ತೀನಿ. See here, this is the basic structure of tortoise face. After that, we need to draw eyes and its mouth in that face. ಆ ಮುಖದಲ್ಲಿ ಕಣ್ಣು ಮತ್ತು ಬಾಯಿನ ಚಿತ್ರಣ ಮಾಡಬೇಕು. Like this. Okay, children. This is how you draw a face of tortoise. ಈ ರೀತಿ ಆಮೆಯ ಮುಖಾನ ಚಿತ್ರಣ ಮಾಡಬೇಕು. And we forgot the tail. It has a small tiny tail in its back. So we will draw tail for the tortoise. Small tiny tail. Okay, somebody wants to see it clearly. Okay. Yeah, please. Hope you are all go through this simple process. ಎಲ್ರಿಗೂ ಗೊತ್ತಾಗ್ತಿದೆ ಅನ್ಕೋತೀನಿ ನಾ ಹೆಂಗ್ ಡ್ರಾ ಮಾಡಿದೀನಿ ಅನ್ನೋದು. It's very simple, children. It's very easy to draw. ಇದು ತುಂಬಾ ಸುಲಭ ಮಕ್ಕಳೇ, ಇದನ್ನ ತುಂಬಾ ಸುಲಭವಾಗಿ ಚಿತ್ರಣ ಮಾಡಬಹುದು. Now I am going to draw shell of the tortoise. ಈಗ ಆಮೆಯ ಮಿಕ್ಕಿದ ಭಾಗನ ಚಿತ್ರಣ ಮಾಡ್ತಿದ್ದೀನಿ. So children, this is the complete basic structure of the tortoise. ಮಕ್ಕಳೇ, ಇದೇನೆ tortoise ನ ಔಟ್ಲೈನ್ ಇದು ಚಿತ್ರಣ. ಇದಕ್ಕೆ ಕಲರ್ ಇದಕ್ಕೆ ಬಣ್ಣ ತುಂಬಬೇಕು. You need to color this tortoise, children. I will hold it for 1 minute so that you will get a glance of it correctly. If anyone wants to draw any part, if anyone left with any part, you can draw it and finish it. After I will tell you in what color you can color it. ಇದಕ್ಕೆ ಹೆಂಗ್ ಬಣ್ಣ ತುಂಬಿಸ್ಬೇಕು ಅಂತ ಹೇಳ್ತೀನಿ. Yes. Okay, children, I have colored it. I have already colored it. So I'm going to show you that tortoise. It is colored one already. So children, here it is. I have colored it with yellow color and green color. So green color shell and yellow color body. Hope you also do the same color, or if you want to do vice versa, you can color here with the brown color and here with yellow color. You can do in any manner, or you can just go online and search whichever color you want. You can use it. Let it be the tortoise color, because there is no colorful tortoise. There is only 2 to 3 color types of tortoise is there. So ಈ ತರ ಬಣ್ಣ ತುಂಬಬೇಕು ಮಕ್ಕಳೇ. Okay, children? Yes. Hope everyone enjoyed the session. ಎಲ್ರಿಗೂ ಈ story telling session ಇಷ್ಟ ಆಯ್ತು ಅನ್ಕೋತೀನಿ. And ಈ coloring tortoise ಮಾಡಿದ್ದ ಚಟುವಟಿಕೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಎಲ್ರೂ ಕಲರ್ ಮಾಡಿ ನನ್ನ ನಂಬರ್ ಗೊತ್ತಿದ್ರೆ ನನಗೆ ವಾಟ್ಸ್ಆಪ್ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲಿ, ಫೇಸ್ಬುಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಬರ್ದಿರೋ ಚಿತ್ರಣ ಅಂದ್ರೆ ಏನಿದೆಯೋ, ಬಿಳಿ ಹಾಳೆಯಲ್ಲಿ ಏನ್ ಮಾಡಿದಿರೋ ಅದನ್ನ ಫೋಟೋ ತೆಗೆದು ಪೋಸ್ಟ್ ಮಾಡಿ. ಇಲ್ಲ ಅಂದ್ರೆ ನನ್ಗೆ ಪರ್ಸನಲ್ ಆಗಿ ಕಳಿಸಿ, ನಾನ್ ನೋಡಕ್ ಕಾಯ್ತಾ ಇರ್ತೀನಿ ಅದನ್ನ. Children, I want you all to do the complete the tortoise, like they're coloring it and all, and then please send me that picture which you have drawn it.
to my personal number or in the comment section in the Facebook Live which you are going now. Okay? Hope you will be doing it. Okay, Neelam, this is it. Thank you. And there is one person who has written, moral of the story is ignore the ones who tease you. Very nice. Very nice. This moral I didn't think it of. I had some other moral in my head. Okay. Can I know the person's name? Smita Pawan. Smita Pavan. Thank you. Smita Pavan, I appreciate the way you think of that moral. It is very nice, and that is a very nice thought. In fact, we all need to imply that in our lives that we need to ignore such people. That is very nice. Thank you. Thank you so much. Bye-bye. Okay. Over. Done. Oh yeah. बहुत अच्छा हुआ, बहुत अच्छा हुआ. Actually, in between, Kannada English mix हो गया था. तो क्या हुआ? बहुत अच्छा हुआ.